ಕುರಿತು ಪುಡುಕ್ತಾ ಇದ್ದಾರೆ. ಸತ್ಯ ಹೇಳಿದರೆ ಕೆಲವರು ಸಹಿಸಲ್ಲ, ಸತ್ಯ ಹೇಳಿದರೆ ಕೆಲವರು ಸಹಿಸೋದಿಲ್ಲ. ಯಾಕಂದ್ರೆ ಇಲ್ಲಿರ್ತಿರುವಂಥ ಎಲ್ಲ ಹೌದು ಧರ್ಮದ ಆರಾಧ್ಯ ದೈವ ಶಕ್ತಿಪೀಠ ಎಲ್ಲರೂ ಸರಿ ಇಲ್ಲ ಅಂತಲ್ಲ. ಆದರೆ ಇದೆಲ್ಲನೂ ನಮ್ಮ ಸಾರ್ವಭೌಮತೆ ಒಳಗಾಗಿ ನಮ್ಮ ದೇಶದ ಸಂಪತ್ತು, ಇದರಲ್ಲಿ ಎರಡು ಮಾತಿಲ್ಲ ಅನ್ನೋದನ್ನು ನಾವೆಲ್ಲರೂ ಒಪ್ಪಬೇಕಾಗ್ತದೆ. ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕುಗಳ ಜೊತೆಗೆ ಸಮಾನವಾಗಿ ಅವ್ರ ಧರ್ಮವನ್ನು ನಾವು ಪಾಲಿಸೋ ಜೊತೆಗೆ ಇನ್ನೊಂದು ಧರ್ಮವನ್ನು ಗೌರವಿಸುವಂಥ ಒಂದು ನೆಲೆಯಲ್ಲಿ ನಾವು ಈ ವಿಷಯವನ್ನು ತೆಗೆದುಕೋಬೇಕಾಗ್ತದೆ. ಇವರು ಕೇವಲ ರಾಜಕೀಯಕ್ಕಾಗಿ, ರಾಜಕೀಯ ಲಾಭಕ್ಕಾಗಿ ಈ ವಿಷಯವನ್ನು ರಾಜಕೀಯಕರಣಗೊಳಿಸ್ತಾ ಇದ್ದಾರೆ. ಇದು ತಪ್ಪು ಅಂತ ಆರ್ ಅಶೋಕ್ ಅವರು ಇದನ್ನು ಒಂದು ಮುಂದಿನ ರಾಜಕೀಯ ಉಪಯೋಗ ಮಾಡ್ತಾರೆ ಅನ್ನುವಂಥ ವಾದ ಅವರದ್ದಾಗಿದೆ. ಜೊತೆಗೆ ಸತ್ಯ ಹೇಳಿದರೆ ಕೆಲವರು ಸಹಿಸಲ್ಲ, ಹೀಗಾಗಿ ನಾನು ಮಾತನಾಡದಿರುವುದೇ ಉತ್ತಮ ಅಂತ ಹೇಳ್ಕೊಳ್ತಾ ಇದ್ದಾರೆ. ಕ್ಷಮೆ ಅಂತ ಕೇಳಲಿಲ್ಲ, ಆದರೆ ಮಾತಾಡಿದ್ರು ಚಲೋರಪ್ಪ ಆಯಿತು. ನಾವು ಪ್ರತಿಯೊಂದರಲ್ಲೂ ಮಸರಲ್ಲಿ ಕಲ್ಲು ಹುಡುಕಿದ್ರೆ ನಾ ಏನು ಹೇಳಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದೇ ಕಾಲಕ್ಕೆ ನಮ್ಮ ಎಚ್ ಸಿ ಮಾದೇವಪ್ಪನವರು ಹೇಳ್ತಾ ಇದ್ದಾರೆ, ಚಾಮುಂಡಿ ಬೆಟ್ಟ ಎಂಬುದು ಧಾರ್ಮಿಕ ಭಾವನೆಯನ್ನು ಪರಸ್ಪರ ಗೌರವಿಸುವ ಎಲ್ಲರಿಗೂ ಸೇರಿದ್ದು ಎಂದು ಹೇಳಿರುವ KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಮಾತನ್ನು ಸರಿಯಾಗಿ ಅರ್ಥೈಸದೆ ವಿವಾದ ಮಾಡುತ್ತಿರುವುದು ಬೇಸರದ ಸಂಗತಿ. ಎಲ್ಲರೂ ಕೂಡಿ ಆಚರಿಸುವ ದಸರಾ ನಾಡಹಬ್ಬದಲ್ಲೂ ಧಾರ್ಮಿಕ ವಿಷಯ ಬಿತ್ತುವ ಕೆಲಸ ಮಾಡುತ್ತಿರುವ BJPಗರಿಗೆ ನಿಜಕ್ಕೂ ಈ ನೆಲದ ಬಹುತ್ವದ ವಿಷಯಗಳಾಗಲಿ ಸಂವಿಧಾನವು ನೇರವಾಗಿ ಸಾರುತ್ತಿರುವ ಭಾವಿಕ್ಯದ ಬಗ್ಗೆ ಆಗಲಿ ಅರ್ಥವಾಗುತ್ತಿಲ್ಲ ಅನ್ನೋ ಮಾತನ್ನು ಹೇಳೋ ಜೊತೆಗೆ ಚುನಾವಣಾ ರಾಜಕೀಯದ ದೃಷ್ಟಿಯಿಂದ ಕೋಮು ರಾಜಕಾರಣ ಮಾಡುತ್ತಿರುವ BJPಗರಿಗೆ ಜನರ ಬದುಕು ಮತ್ತು ಅವರ ಅನ್ನದ ವಿಷಯದಲ್ಲಿ ಕಿಂಚಿತ್ತ ಆಲೋಚನೆ ಇಲ್ಲ. ಕೋಮುವಾದಿ BJPಗರು ಮತ್ತೊಮ್ಮೆ ಜನರನ್ನು ಚೀಮಾರಿ ಹಾಕಿಸಿಕೊಳ್ಳುವ ಸಂದರ್ಭ ಬರಲಿದೆ ಅಂತ ಅವರು ಒಂದು ರಾಜಕೀಯವಾಗಿ ಮಾತಾಡಿದ್ದಾರೆ.